ಚಿನ್ನ ಇಲ್ಲಿ ಹುಟ್ಟೋನು ರನ್ನ ನಡೆ ಚಂದ ನುಡಿ ಚಂದ ಜನ ಚಂದ 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 ಗೆಳೆಯ ಅಂತಿಂತ ಗಂಡು ನಾನಲ್ಲ. ಲಕಡಿ ಪಕಡಿ ಜುಮ್ಮ. ಯಾಕ್ಲೇ ಸೂರಜ ನಡಕ ಡ್ಯಾನ್ಸ್ ಮಾಡೋದ ಬಿಟ್ಟು ಸುಮ್ಮನೆ ನಿಂತು ಬಿಟ್ಟಿಯಲ್ಲೋ, ಏನಾತ ಹುಚ್ಚ? ಏನಪ್ಪಣ್ಣ ಫುಲ್ಲು ಖುಷಿಯಾಗಿದ್ಯಾ? ಏ ನಂದು ಬಿಡು ಮಗನ, ನಾನು ಬಾಳ ಸಿಕ್ಕಾಪಟ್ಟಿ ಯಾವಾಗ್ಲೂ ಖುಷಿನೇ ಇರ್ತೀನಿ. ನೀ ಯಾಕೋ ಡಲ್ಲಿದಿ? ಏನ್ ಹೇಳುದಪ್ಪಣ್ಣ, ಈ ಸರ್ಕಾರದವ್ರು ಎಲ್ರು ಸಾಲ ಮನ್ನಾ ಮಾಡ್ತಾರೆ, ನನ್ ಸಾಲ ಮಾತ್ರ ಮನ್ನಾ ಮಾಡ್ಲಿಕ್ಕೆ ಕೇಳುದೇ ಇಲ್ಲ. ಹೌದೇನೋ ಹುಲಿಯೇ? ಹೊಲದಾಗ ಏನ್ ಬೆಳೆದಿಪ್ಪ ಮಗನ? ಎಷ್ಟೊಂದು ಬೆಳೆಸಿದೀನಿ, ಎಷ್ಟು ಮೇಂಟೈನ್ ಮಾಡಿದೀನಿ. ಆ ಕಡೆ ಈ ಕಡೆ ಫೈನಾನ್ಸ್ ಅಲ್ಲಿ ಸಾಲ ಮಾಡಿ ಸತ್ ಬಿಟ್ಟಿದೀನಿ. ಲೇ ಮೇಂಟೇನು ಬೆಳೆದಿದೆ, ಅದ್ ಹಾಕಿದೆ ಇದು ಹಾಕಿದೆ, ಲೇ ಅಷ್ಟೊಂದು ಸಾಲ ಮಾಡಿಬಿಟ್ಯಾ? ಅದ್ ಏನ್ ನನಗೆ ಅರ್ಥ ಆಗೋಲ್ತು ಮರ, ಬಿಡಿಸಿ ಹೇಳು. ಅದೇ ಅಪ್ಪಣ್ಣ, ಚಂದ ಚಂದದ ಹುಡುಗಿರ್ನ ರಿಲೇಶನ್ಶಿಪ್ ಬೀಳ್ಸಿದೀನಿ ಅಷ್ಟೇ. ನಿನ್ನ ಈ ಕರಿ ಮುಖಕ್ಕೆ ಹೆಣ್ಣು ಮಕ್ಳು ಹೆಂಗ ಬೀಳ್ತಾರ? ಏ ಗೊತ್ತೇ, ಹಾ ಇವತ್ತೇ ಡೈಲಿ ಅಲ್ಲಿ ಬರ್ದಿಡು. ಹಾ. ಇವತ್ತು ಇಲ್ಲಿ ಆಡ್ಲಿಕ್ಕೆ ಬರ್ತಾರಲ್ಲ ಹುಡುಗಿರು, ಹಾ. ಅವರಲ್ಲಿ ಯಾರನ್ನಾದ್ರೂ ಪಟಾಯಿಸಿಲ್ಲ, ನಾನು ಪಾಂಡೇಶ್ವರಿ ಎಸ್ ಬಿ ಸುನೀಲ್ ಕುಮಾರ್ ಅವ್ರ ಮಗನೇ ಅಲ್ಲ. ಹೊಡಿರಿ ಚಪ್ಪಾಳೆ. ಈಗ ಕಾರ್ಯಕ್ರಮ ಶುರು ಮಾಡೋ ಸಮಯ. ಇದು ಆಡೋರಿಗೆ ಮಜಾ, ನೋಡೋರ್ಗೂ ಮಜಾ ಕೊಡೋ ಗೇಮ್ ಶೋ. ಎಕ್ಸೋ ಯಾರಿಗುಡ್ಡು ಯಾರಿಗಿಲ್ಲ. ಆಡೋರ್ಗೆ ಬೇಕು ಲಕ್ಕು, ನೋಡೋರ್ಗೆ ಬೇಕು ಕಿಕ್ಕು. ಸೊ ಎಲ್ರು ಜೋರಾಗಿ ಹೇಳಿ, ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಈಗ ಬರ್ತಾ ಇರೋ ಟೀಮು ಚಿನ್ನದಂತ ಮನಸ್ಸಿರೋ ಬೆಳ್ಳಿ, ವಾವಾ ಕಣ್ಣಲ್ಲೇ ಮ್ಯಾಜಿಕ್ ಮಾಡೋ ಮಾಯ. ವಾವಾ ಈ ಇಬ್ಬರ ಮಧ್ಯೆ ಕತ್ರಿ ಹಾಗೆ ಸಿಕ್ಕಾಕೊಂಡು ಅಡಿಕೆ ಆಗಿರುವ ಮುತ್ತು ಮಾವ. ಕಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅಂತ ಬರ್ತಿರುವಂತ ತಂಡ ಯಾರೇ ನೀ ಮೋಹಿನಿ. ಬರ್ಲಿ ಜೋರದ ಚಪ್ಪಳೆ. ಲೆಟ್ಸ್ ವೆಲ್ಕಮ್. ಮುತ್ತು ಮಾವ ಅಂದ್ರೆ ನಿಮಗೆ ತುಂಬಾ ಇಷ್ಟ, ಹೆಸರಲ್ಲೇ ಮುತ್ತಿದೆ. ಯಾಕೆ ಅವ್ರಿಗೊಂದು ಮುತ್ತು ಕೊಡಬಾರ್ದು? ಅಲ್ಲಲ್ಲ, ನಾನು ಬೆಳ್ಳಿಗೆ ಮುತ್ತು ಕೊಡಂದಿದ್ದಕ್ಕೆ ನೀವು ಸಿಕ್ಕಾಪಡಿ ನಗ್ತಾ ಇದ್ರಿ. ಆಕ್ಚುಲಿ ನಿಮಗೆ ಕೊಡಕ್ಕೆ ಆಸಕ್ತಿ ಇದೆ ಅನ್ಸುತ್ತೆ ಜಾಸ್ತಿ. ಅದಲ್ಲ ಅವರಿಗೆ ಮಾಯ. ಅವಳು ಬೆಳ್ಳಿ ಅಂದ್ರೆ ಬೆಳ್ಳಿ ಆದ್ರೂ ಸಿಗುತ್ತೆ, ಇವ್ನ್ ಬೆಳ್ಳಿ ಕೊಟ್ರೆ ಅವ್ಳು ಮುತ್ ಕೊಡ್ಬೋದು. ನನ್ಗೇನಿಲ್ಲ, ನಾ ಮಾಯ ಆಗೋಗ್ತೀನಿ. ನೀವು ಮಾಯ. ಓಕೆ, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಳ್ಳೆ ಟಾಸ್ಕ್ ಇರುತ್ತೆ, ಮಸ್ತ್ ಮಜಾ ಮಾಡೋ ಗೇಮ್ ಇರುತ್ತೆ. ನೀವೆಲ್ಲರೂ ನನ್ನ ಟೀಮು ಬರ್ಲಿ ಜೋರ ಚಪ್ಪಾಳೆ. ಈಗ ನಮ್ ಟೀಮಿಗೆ ನಾನು ಒಡಲಿಗೆ ಹಾಕ್ತಾ ಇದ್ದೀನಿ 3000 ಪಾಯಿಂಟ್. ಬರ್ಲಿ ಚಪ್ಪಾಳೆ. 3000 ಪಾಯಿಂಟ್ ಜೊತೆಗೆ 3 ಜನ ಹೋಗಿ ನಿಮ್ಮ ಜಾಗದಲ್ಲಿ ನಿಂತ್ಕೊಳ್ರಿ. ಅಪ್ಪಣ್ಣ, ನಿಮ್ದು ದೆವ್ವದ ಟೀಮ್ ಆದ್ರೆ ನಮ್ದು ದೆವ್ವ ಬಿಡ್ಸೋ ದೇವರದು ಟೀಮ್. ನಿಮ್ಮ ಭೂತ ಬಿಡ್ಸೋಕ್ ಬರ್ತಿದೆ. ಸೊ ಲೆಟ್ಸ್ ವೆಲ್ಕಮ್ ಮಹಾದೇವಿ ಟೀಮ್. ಅಲ್ಲ, ನನ್ನ ಪಟಾಪಟಿ ಚಡ್ಡಿಗಿಂತ ನಿಮ್ದೇನ್ ಸ್ವಲ್ಪ ಚಿಕ್ಕದಾಗೈತಲ್ಲ? ಏನಿಲ್ಲ, ನೀವು ಮಚ್ಕೋಬಿಡಿ. ಬೇಡ, ಅದೇ ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ, ಈಗ ಬಂಗಾರಿ ಅವರೇ, ಎಲ್ಲ ಆಕ್ಚುಲಿ ಕಾಮನ್ ಆಗಿ ನಮ್ಮ ಹೊರಗಡೆ ಹುಡುಗಿಯರಿಗೆಲ್ಲ ಪ್ರೀತಿಯಿಂದ ಬಂಗಾರಿ ಬಾರೆ ಬಂಗಾರಿ ಹೊರೆಯಾಗ ಬಂಗಾರಿ ಅಂತಾರೆ. ನಿಮಗೇನ್ರಿ ಹುಡುಗಂಗೆ ಬಂಗಾರಿ ಏನಾಗ್ತಾರೆ? ಸೀರಿಯಲ್ ಅಲ್ಲಿ ಒಂದು ಫಸ್ಟ್ ನಾನು ಮುಗ್ಧ ಹುಡುಗನ್ ಕ್ಯಾರೆಕ್ಟರ್ ಮಾಡ್ತಿದ್ದೆ, ಅದಕ್ಕೋಸ್ಕರ ಬಂಗಾರಿ ಅಂತ ಇಟ್ರು. ಇವಾಗ ನಾನು ಎಲ್ರಿಗೂ ಬಂಗಾರಿ. ಬರ್ಲಿ ಚಪ್ಪಾಳೆ. ಅಲ್ಲ ರಶ್ಮಿ ಅವರೇ, ನೀವೇನು ಈ ಕಿಟಕಿಗೆ ಹಾಕೋ ಕರ್ಟನ್ ಮೈ ಮೇಲೆ ಹಾಕೊಂಡ್ ಬಂದ್ಬಿಟ್ಟಿದ್ರು ತಕೊಂಡ? ಚೇಂಜ್ ಇರ್ಲಿ ಅಂತ. ಓಕೆ, ಅವ್ರು ಎಲ್ಲಿ ತಕೊಂಡ್ ಬಂದಿದ್ದಾರೆ? ಇದು ಟೇಬಲ್ ಮೇಲೆ ಹಾಕೋದು ಅಲ್ಲಿದು? ಹಾ, ಅಮ್ಮ ಅಲ್ಲಿ ಹಾಕಿದ್ರು, ಚೆನ್ನಾಗಿತ್ತು ಕಲರ್ ಅಂತ ಹೊಲ್ಸ್ಕೊಂಡು ಹಂಗೆ ಹಾಕೊಂಡ್ ಬಂದ್ಬಿಟ್ಟು ನಿಮ್ಮನ್ ಮೀಟ್ ಮಾಡ್ಬೇಕಾಗಿತ್ತಲ್ಲ ಅದು. ಸದ್ಯ ಸ್ವಲ್ಪ ಉದ್ದಿತ್ತು, ಬದುಕಿದ್ವಿ. ಓಕೆ, ಈಗ ನಿಮ್ ಮುಂದೆ ಮೋಹಿನಿ ಟೀಮ್ ಇದೆ, ನೀವು ಮಹಾದೇವಿ ಟೀಮು. ಸೊ ನೀವು ನನ್ ಕಡೆ ಇರ್ತೀರಾ, ನನ್ ಪರವಾಗಿ ಆಟ ಆಡ್ತೀರಾ. ಸೊ ತಗೊಳ್ಳಿ, ನಿಮ್ಮ ಕಿಸೆಗೆ ನಾವು 3000 ಪಾಯಿಂಟ್ ಹಾಕಿದೀನಿ. ಥ್ಯಾಂಕ್ ಯು. ಎಸ್, ಬರ್ಲಿ ಚಪ್ಪಾಳೆ. ಈಗ ಮೊದಲನೇ ಆಟದ ಕಡೆ ಹೋಗುವ ಸಂದರ್ಭ.
ಅದಕ್ಕಿಂತ ಮೊದಲು ನಿಮ್ಗೆ ಅದ್ರ ರೂಲ್ಸ್ ಏನಂತ ಹೇಳ್ಬಿಡ್ತೀನಿ. ನಾವು ಕೊಟ್ಟಿರುವಂತ 3,000 ಪಾಯಿಂಟ್ ಅನ್ನ ಕೊನೆವರೆಗೂ 4 ಸುತ್ತಾಗೋ ತನಕ ಯಾರು ಜಾಸ್ತಿ ಉಳಿಸ್ಕೋತಾರ ಅವ್ರು ಗೆಲ್ತಾರ, ಯಾರ ಕಡಿಮೆ ಉಳಿಸ್ಕೊಂಡಿರ್ತಾರ ಅವ್ರು ಸೋಲ್ತಾರ. ಇಷ್ಟ ಐತಿ ಆಟ, ಬಹಳ ಸಿಂಪಲ್ ಐತಿ, ಅಗದಿ ಮಸ್ತ್ ಐತಿ. ನಮ್ ದೇವ ನಮ್ ಕಡೆ ಇರ್ತೈತಿ, ದೇವ್ರವನ್ ಕಡೆ ಇರ್ತೈತಿ, ಬ್ರಹ್ಮ ರಾಕ್ಷಸ ನಡಕ್ ಇರ್ತೈತಿ, ನಾನು ಪರಮಾತ್ಮ ಸೆಂಟ್ರಿನಾಗಿರ್ತೀನಿ. ಮೊದಲನೇ ರೌಂಡು ಗುಂಪಲ್ ಗೋವಿಂದ. ಸೊ 2 ಟೀಮ್ನವರು ಜೋರಾಗಿ ಹೇಳಿ, ವೆಂಕಟರಮಣ ಗೋವಿಂದಾನೇ ಗೋವಿಂದ ಗೋವಿಂದ. ಈ ಗುಂಪಲ ಗೋವಿಂದ ಆಟದ ರೂಲ್ಸ್ ಏನಂತ ಮೊದಲ ಹೇಳ್ಬಿಡ್ತೀನಿ ನಿಮಗ. ನಿಮ್ಮ ಮುಂದೆ 3 ಜನ ಕಲಾವಿದರು ಬರ್ತಾರ, ಅದರಲ್ಲಿ 2 ವೃತ್ತಿಪರರಾಗಿರ್ತಾರ, ಒಬ್ರು ಡೂಪ್ಲಿಕೇಟ್ ಆಗಿರ್ತಾರ. ಓಕೆ. ಸೊ ನೀವು ಬಂದಿದ ತಕ್ಷಣ ಅವ್ರು ನೋಡಿ ನೀವು ಮಾತಾಡ್ಕೊಂಡು ಅದ್ರ ಯಾರು ಡೂಪ್ಲಿಕೇಟು ಅಂತ ಯಾರು ಮೊದಲು ಬಜರ್ ಒತ್ತಿ ಹೇಳ್ತಿರೋ, ಸೊ ಅವ್ರಿಗೆ ಫಸ್ಟ್ ಅವ್ರ ಪ್ರಿಫರೆನ್ಸ್ ಹೋಗುತ್ತೆ. ಆಮೇಲೆ ಅವ್ರು ಹೇಳಿದ್ದ ಅವ್ರು ಯಾರೋ ಹೇಳಿದ್ರು ಅಂತ ಇಟ್ಕೋರಿ, ನೀವು ಹೇಳೋಂಗಿಲ್ಲ, ಅದು ಬಿಟ್ಟು ಹೇಳ್ಬೇಕು. ಓಕೆ, ಯಾರು ಡಿಸ್ಕಷನ್ ಮಾಡಿ ಫಸ್ಟ್ ಬಜರ್ ಒತ್ತಿರೋ ಅವ್ರಿಗೆ ಅವಕಾಶ. ನಾವೀಗ ಡೂಪ್ಲಿಕೇಟ್ ಪರ್ಸನ್ ನ ಹೇಳ್ಬೇಕು. ಹೌದು, ಡೂಪ್ಲಿಕೇಟ್ ಪರ್ಸನ್. ಓಕೆ, ನೀವು ನೋಡ್ತಾ ಇದ್ದೀರಿ ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಈ ಕಾರ್ಯಕ್ರಮದಲ್ಲಿ ಮೊದಲನೇ ಹಂತದಲ್ಲಿ ಬರ್ತಾ ಇದ್ದಾರೆ 3 ಜನ ಕಲಾವಿದರು. ಬರ್ಲಿ ಜೋರಾದ ಚಪ್ಪಾಳೆ. ಓಕೆ, ನಮ್ಮ 3 ಜನ ಮ್ಯಾಜಿಕ್ ಕಲಾವಿದರು ಬಂದಿದ್ದಾರೆ. ಸೊ ಅವರನ್ನೊಂದ್ಸಲ ಜೋರಾಗಿ ವೆಲ್ಕಮ್ ಮಾಡೋಣ. ಸೊ ಈಗ ಮಹಾದೇವಿ ಮತ್ತೆ ಯಾರೇ ನೀ ಮೋಹಿನಿ ತಂಡಕ್ಕೆ ಚಾಲೆಂಜ್ ಏನಂದ್ರೆ, ಈ 3 ಜನರಲ್ಲಿ ಒಬ್ರು ಡೂಪ್ ಇರ್ತಾರೆ, ಇನ್ನಿಬ್ರು ಒರಿಜಿನಲ್ ಇರ್ತಾರೆ. ಸೊ ಇದ್ರಲ್ಲಿ ಯಾರು ನಿಮ್ಗೆ ಡೂಪ್ ಅನ್ಸುತ್ತೆ ಮೊದಲು ಫಸಲ್ ಒತ್ತಿ. ಅಯ್ಯೋ, ಯಾರೇ ನೀ ಮೋಹಿನಿ, ಫಸ್ಟ್ ನೀವ್ ಹೇಳಿ. ವಿಲ್ ಗೋ ವಿತ್ ಬಿ. ಓಕೆ, ನಿಮ್ಮ ಪ್ರಕಾರ ಬಿ ಡೂಪ್ ಅನ್ಸ್ತಿದೆ. ಪಕ್ಕ ಫಿಕ್ಸ್ ಮಾಡ್ತಿದ್ದೀರಾ? ಫಿಕ್ಸ್. ಫಿಕ್ಸ್ ಅಲ್ಲ, ಅವ್ರಿಗೇನೋ ಗೊಂದಲಿದೆ, ಅವ್ರ ಹತ್ರ ಒಂಚೂರು ಕೇಳಿ. ಇಲ್ಲ ಇಲ್ಲ, ಇವ್ರು ಫಿಕ್ಸ್. ಫಿಕ್ಸ್ ಅಲ್ಲ? ಹಾ. ಎಸ್ ಮಹಾದೇವಿ. ಏ ಫಿಕ್ಸು. ಫಿಕ್ಸ್. ಮರ್ಯಾದೆ ಉಳಿತದಲ್ಲ, ಹಾ, ಹಾ. ನಾವು ಗೆಲ್ತೀವಲ್ಲ. ಎಸ್. ಈಗ ನಿಮ್ಮ ಮುಂದೆ ಒಬ್ಬೊಬ್ಬರಾಗಿ ಬಂದು ಪ್ರದರ್ಶನ ಮಾಡ್ತಾರ. ಆ ಪ್ರದರ್ಶನ ಮಾಡಿದ ಮ್ಯಾಗ ನೀವು ಅದನ್ನು ನೋಡಿ ಮತ್ತೆ ಬೇಕಾದ್ರೆ ಚೇಂಜ್ ಮಾಡುವ ಒಂದು ಆಪ್ಷನ್ಸ್ ಕೊಡ್ತೀವಿ. ಆಮ್ಯಾಗ ಈಗ ಮೊದಲವರು ಪ್ರದರ್ಶನ ನೋಡೋಣ. ಸೊ ಈಗ ನಮ್ಮ ಮೊದಲನೇ ಕಲಾವಿದರ ಸೆಂಟರ್ ಸ್ಟೇಜ್ನಾಗ ಬಂದ ಅವರ ಪ್ರದರ್ಶನ ತೋರಿಸ್ತಾರ. ಬರ್ಲಿ ಜೋರದ ಚಪ್ಪಳೆ. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ಕುಣಿಯುತ್ತಲಿತ್ತು. ನಂಬೇಡಿ, ಇದು ಮಾಯದ ಕಾಂಚಾಣ. ಮಾಯದ ಕಾಂಚಾಣ, ಮಾಯದ ಕಾಂಚಾಣ, ಮಾಯದ ಕಾಂಚಾಣ, ಮಾಯದ ಕಾಂಚಾಣ. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು, ತನ್ನನ್ನೇ ತಾನೇ ಮರೆಯುತ್ತಲಿತ್ತು. ಮಾಯದ ಕಾಂಚಾಣ ಕುಣಿಯುತ್ತಲಿತ್ತು. ರೇ ಮಾದೇವ್ ಅವ್ರ ಏನ್ರಿ ಇವ್ರು ಇಷ್ಟು ಸಖತ್ತಾಗಿ ರೊಕ್ಕದ ಮ್ಯಾಗ ತಂದು ಹೋಗ್ಯಾಕತ್ತಾರ. ಇವ್ರಂತಾರ ಡೂಪ್ ಅಂತಿರಲ್ರಿ. ಅಯ್ಯ ನಿಮ್ಮ ಬಾಯಿಗೆ ಮಂಡ್ಯದ ಕಡಬಿಡ, ಏನಂತ ಮಾತಾಡ್ತೀರಿ? ನೀವೇ ರೀ ಸರ್ ನಮ್ಮ ಸಾಲ ಮನ್ನಾ ಮಾಡೋಕೆ ದೇಶಕ್ಕೆ ಬೇಕಾಗಿದ್ದಾರೆ. ಚೆನ್ನಾಗ್ ಮಾಡ್ತೀರಿ, ಚೆನ್ನಾಗ್ ಮಾಡ್ತೀರಿ. ಈಗ ನಮ್ಮ 2ನೇ ಕಲಾವಿದರು ಬಂದು ಪ್ರದರ್ಶನ ಕೊಡ್ತಾರ. ಬರ್ಲಿ ಜೋರದ ಚಪ್ಪಾಳೆ. ಬರ್ರಿ ಬಿ ಕಲಾವಿದರ ಮುಂದ್ಗಡೆ ಬರ್ತಾರ.
ಇಂತ ಜಾದೂಗಾರನ ನೀವು ತಗೊಂಡು ಡೂಪ್ ಅಂತ ಲಾಕ್ ಮಾಡ್ರಲ್ಲ. ನಿಮ್ಮ ಬಾಯಾಗ ಉತ್ತರ ಕರ್ನಾಟಕದ ಬೆಲ್ಲ ತುರ್ಕ ಆಗಿದ್ದಾತು. ನಮ್ಮ ಹುಡುಗರು ಬಹಳ ಸ್ವಲ್ಪ ಹಿಂದ ಮುಂದ ಆ ಕಡೆ ಈ ಕಡೆ ಯೋಚನೆ ಮಾಡಿ ಏನೋ ಒಂದು ತೀರ್ಮಾನ ಮಾಡ್ಯಾರ. ಈಗ ಸಿ ಅವ್ರೆ ಬನ್ನಿ, ಏನ್ ಮುಖ ನೋಡ್ತೀರಾ? ನಿಮ್ ಪ್ರದರ್ಶನ ತೋರ್. ಅದ್ಭುತವಾದ ಜಾದು ಮಾಡಿ ಹೋಗಿದ್ರು ಅವರಪ್ಪ. 3 ಮಂದಿ ಏನ್ ಮಾಡ್ತಾರೋ ಏನೋ ಪಾಪ. ಓಕೆ, ಈಗ ನಮ್ಮ 2 ತಂಡದವರು 3 ಜನರ ಪ್ರದರ್ಶನ ನೋಡ್ರಿ ಹೆಂಗ ಮಾಡ್ಯಾರ ಅಂತ ಹೇಳಿ. ಯಾರೇ ನೀ ಮೋಹಿನಿ ಅವರು ಬಿ ಲಾಕ್ ಮಾಡ್ರಿ, ಮಹಾದೇವಿ ಅವರು ಎ ಲಾಕ್ ಮಾಡಿದ್ರಿ. ಈಗ ನೀವೇನಾದ್ರೂ ಇದನ್ನ ಚೇಂಜ್ ಮಾಡೋ ಯೋಚನೆ ಇದೆಯಾ? ಯೋಚನೆ ಐತನ ನೋಡ್ರಿ. ನೋ ಚೇಂಜ್. ಓಕೆ, ಈಗ ಯಾವ್ದು ಡೂಪು ಯಾವ್ದು ಗ್ರಿಪ್ಪು ಅಂತ ಈಗ ಹೇಳುತ್ತೆ. ನೀವು ಮಾದೇವಿ ನೆನ್ಸ್ಕೊರಿ, ನೀವು ನಮ್ಮ ಮೋಹಿನಿ ನೆನ್ಸ್ಕೊರಿ. ಈಗ ಕೆದರ್ಮೌಳಿ ಸ್ವಾಮಿ ಒಬ್ಬರ ಮೇಲೆ ಹಸಿರು ಬೆಳಕು ಬಿಡ್ತಾರ, ಅವ್ರು ಒಬ್ರೇ ಡೂಪು. ಉಳಿದವರು ಪ್ರೊಫೆಷನಲ್ ಗ್ರಿಪ್ಪು ಅಂತ. ಈ ಆಟದಲ್ಲಿ ಮಾದೇವಿ ಅವರು ತಗೊಳ್ತಿದ್ದಾರೆ ವಿನ್ನಿಂಗ್ ಪಾಯಿಂಟ್. ಓಕೆ, ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇವರಿಗೆ ಜೋರದ ಚಪ್ಪಾಳೆ ಮುಖಾಂತರ ಒಂದು ಕಳಿಸ್ಕೊಡಿ. ಯಸ್, ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವರು ವೃತ್ತಿಪರರು, 2 ಕಲಾವಿದರು. ಬಹಳ ಅದ್ಭುತವಾಗಿ ಸರ್ ಜಾದುವನ್ನ ಮಾಡಿದ್ರಿ. ತಮ್ಮ ಹೆಸರು ಏನ್ ಸರ್? ಸತೀಶ್ ಹೆಮ್ಮಾಡಿ ಅಂತ. ಎಷ್ಟು ವರ್ಷದಿಂದ ತಾವು ಜಾದು ಮಾಡ್ತಿದ್ದೀರಿ? 22 years. ಸೂಪರ್ ಸರ್, ಸೂಪರ್. 22 ವರ್ಷದಿಂದ ಪಾಪ ಜಾದು ಮಾಡೋರ್ನ ಡೂಪ್ ಅಂತ ಹೇಳಿದ್ರು ಯಾರೇ? ನೀವು ಈ ಕತ್ತರಿಸೋದು ಜೋಡಿಸೋದು ಜಾದು ಮಾಡಿದ್ರಲ್ಲ, ಸ್ವಲ್ಪ ಅವ್ರ ಕೂದಲು ಜಾಸ್ತಿ ಅದಾವ, ಕತ್ತರಿಸಿ ಮತ್ತೆ ಜೋಡಿಸ್ತಾರೆ. ಒಂದ್ಸತಿ ಟ್ರೈ ಮಾಡೋಣ. ಬಡಿ ಬೆಳಿರಿ ಪ್ಲೀಸ್, ಒಂಚೂರು ಬನ್ನಿ. ಒಂದು ಮ್ಯಾಜಿಕ್ ಮಾಡ್ತಾರೆ, ಜೋಡಿಸ್ತಾರೆ. ಬನ್ನಿ ಪ್ಲೀಸ್. ಕತ್ರಿ ಎಲ್ಲಿದೆ? ಕತ್ರಿ ಕೊಡಿ ಸರ್. ಆ ಕತ್ರಿ ಕೊಡಿಸಿ, ನಾ ಕತ್ತರಿಸಿ ಕೊಡಿಸಿ. ಆ ಕತ್ರಿ ಕೊಡಿಸಿ. ಒಂದು ನಿಮಿಷ ರೆಡಿ. ನಾನು ಕತ್ತರಿಸ್ತೀನಿ. ರೆಡಿ. ಜೋಡಿಸ್ತಾರೆ ಮೇಡಮ್. ಸಾಕು. ಅಯ್ಯೋ ಅಷ್ಟೊಂದು ಕಟ್ ಮಾಡ್ಬಿಟ್ರಲ್ಲ. ಮಾಡಿದ್ರಿ? ಜೋಡಿಸ್ತಾರೆ. ಬೆಳಿ ಏನು ಕಟ್ ಮಾಡಿಲ್ಲ. ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ನೀವು ಮ್ಯಾಜಿಕ್ ಮಾಡ್ತಿದ್ದೀರಾ? ಸತೀಶ್ ಕುಮಾರ್. ಹಾಗೆ ಈಗ ಒಂದು 20 years ಅಂತ ಮಾಡ್ತಾ ಇದ್ದಾರೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಬಂದು ತಾವು ಜಾದು ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಓಕೆ, ಈಗ ಮೊದಲನೇ ಆಟನ ಮಸ್ತ್ ಮಜಾ ಮಾಡಿ ಆಡಿದ್ವಿ. ಈಗ 2ನೇ ಸೆಗ್ಮೆಂಟ್ಗೆ ಹೋಗೋ ಸಮಯ. ಅದಕ್ಕಿಂತ ಮುಂಚೆ ಯಾವ್ಯಾವ ತಂಡದಲ್ಲಿ ಎಷ್ಟೆಷ್ಟು ಪಾಯಿಂಟ್ಸ್ ಉಳಿದಿದ್ದಾವಂತ ಕ್ಲಿಯರ್ ಮಾಡ್ಬಿಡ್ತೀನಿ. ಕೊಟ್ಟಿರೋ ಪಾಯಿಂಟ್ಸ್ ಅನ್ನ ಹಾಗೆ ಉಳಿಸ್ಕೊಂಡಿರೋದು ತಂಡ ಮಹಾದೇವಿ. ಬರ್ಲಿ ಚಪ್ಪಾಳೆ. ಸೊ ನಾವು ಕೊಟ್ಟಿರೋ 3,000 ಪಾಯಿಂಟ್ ಅಲ್ಲಿ 500 ಕಳ್ಕೊಂಡು ಸೋತು ಸುಣ್ಣರಾಗಿ ದವ್ಯದಂತೆ ರಾಕ್ಷಸನಂತೆ ನಿಂತಿರುವ ನನ್ನ ತಂಡ ಯಾರೇ? ಮೋಹಿನಿ.
ಒಂದು ಹೊಸ ಗೇಮಿಗೆ ಹೊಂಟಿವಿ. ಹೊಸ ಗೇಮ್ ಏನಪ್ಪಾ ಅಂದ್ರ ಗಡಿ ಬಿಡಿ ಕಲ್ಲಂಗಡಿ. ಕಲ್ಲಂಗಡಿ ಹೆಂಗ್ ತಿಂತೀರಿ ನೀವು? ಕಟ್ ಮಾಡಿ ತಿಂತಿರೋ ಹಂಗ ಆರ್ಡರ್ ಕಬಕ್ ತಿಂತಿರೋ ಹೆಂಗ್ ತಿಂತೀರಿ ನೀವು? ಒಂದ್ಸತಿ ನಿಂಗೆ ಹಬ್ಬ ಕಬಕ್ ತಿಂದಿಲ್ಲಲ್ಲ? ಈಗ ನಾವೇ ನಿಮಗೆ ಅನ್ಲಿಮಿಟೆಡ್ ಕಲ್ಲಂಗಡಿನ ಕೊಟ್ಟು ಒಂದು ಟೈಮ್ ಅನ್ನು ಕೊಟ್ಟು ಆಬಗ 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 ತಿನ್ಬೇಕು. ಹಂಗ ಮಾಡ್ತೀವಿ ಕೆಳಪಾಣಿ ಮಂದಿನ. ಸೊ ಮಹಾದೇವಿ ಟೀಮ್ ಇಂದ ಆಡ್ಲಿಕ್ಕೆ ಯಾರು ಬರ್ತೀರಾ? ದೇವಿಕ್ ಅವರೇ ಬರ್ಬೇಕು, ನೀವೇ ಕಲ್ಲಂಗಡಿ ತಿನ್ಬೇಕು. ಬನ್ನಿ ಬನ್ನಿ ಬನ್ನಿ, ಕಲ್ಲಂಗಡಿ ತಿನ್ಲಿಕ್ಕೆ ಬನ್ನಿ. ಸಣ್ಣ ಸಣ್ಣ ಕಲ್ಲಂಗಡಿನೂ ಹಾಕೊಂಡ್ರ ಕೆಂಪನ್ನು. ಓಕೆ, ನನ್ನ ಯಾರಣಿ ಮೋಹಿನಿ ತಂಡದಿಂದ ಬರಾಕತ್ತಾರ ಮಾಯಾ ಮಾಯಾ. ಬರೀ ಮಾಯಾ ಅವ್ರ ಬರೀ 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 ನಿಂದ್ರಿ. ಸೊ ನಿಮ್ಗೆ ರೂಲ್ಸ್ ಏನು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಕೇಂದ್ರಮೂಳೆ ಸ್ವಾಮಿ ಪ್ರಾಪರ್ಟಿ ಪ್ಲೀಸ್. ಓಕೆ, ಈಗ ಈ ಹಣ್ಣು, ಈ ಹೆಣ್ಣು, ಈ ಚಿಗಮಗ ಲೈಟು ಇದೆಲ್ಲ ನೋಡ್ತಾ ಇದ್ರೆ ಯಾವ್ದೋ ರವಿಚಂದ್ರನ್ ಸರ್ದು ಒಂದು ಡೊಯೆಟ್ ಸಾಂಗ್ ನೋಡ್ದಂಗ ಆಗ್ತಾ ಇದೆ. ಆದ್ರೂ ಬಹಳ ಅದ್ಭುತವಾಗಿದೆ. ಅಪ್ಪಣ್ಣ ಕರೆಕ್ಟ್ ಆಗಿ ನೋಡಿ ಅಂತೆ. ಕೊಳ್ತೋಗಿದೆ ಪ್ರೊಡಕ್ಷನ್, ಪಾಪ ದುಡ್ಡಿಲ್ಲ, 3 ದಿವಸದಿಂದ ಕೊಳ್ತೋದ ತಂದಿದ್ದಾರೆ. ಇದು ಪ್ರೊಡಕ್ಷನ್ ದುಡ್ಡಿಗಲ್ಲ, ನಿನ್ನ ಹೆಂಡತಿ ಬಸರಾದಾಗ ಶ್ರೀಮಂತಕ್ಕೆ ತಂದ ಹಂಗೆ ಇಟ್ಟಿತ್ತು. ಅದು ಮುಗಿದಿಲ್ಲ, ಮೇಲೆ ಅದಕ್ಕೆ- ನಿಮ್ಗೆ ಕಣ್ಣು ಅಂತ ಗೊತ್ತಾಗ್ತಿಲ್ಲ ಅಪ್ಪಣ್ಣ. ಯಾಕೆ ಹೀಗ್ ಮಾಡ್ತೀರಿ? ಏಯ್ ಅದ್ ನಿಜ ಹೇಳ್ಬಿಡೋಣ ಕಣ, ಅವನಿಗೆ 3 ಹೆಂಡತಿ ಮೇಡಮ್ ಅವ್ರೆ. ಮೊದಲೇ 2 ಹೆಂಡತಿ ಯಾಕೆ ಸತ್ತೋಗಿದ್ದಾರೆ. ಇವ್ರು ಸೇರ್ಸ್ 5 ಅಂತ ಹೇಳು, ಮುಗಿತಲ್ಲ ಅಲ್ಲಿಗೆ. ಇಬ್ರು ಮಾಡ್ಕೊಂಡ್ಬಿಡಿಲ್ಲ, ಬರೋಬ್ಬರಿ ಆಗುತ್ತೆ. ಓಕೆ, ಈಗ ಹಣ್ಣು ತಿನ್ನೋದು ನಿಮಗೆ ಚಾಲೆಂಜ್. ಆದ್ರೆ ಇದಕ್ಕೊಂದು ರೂಲ್ಸ್ ಐತಿ. ನಿಮ್ಮ ಕೈಗಳನ್ನ ಹಿಂದೆ ಕಟ್ಟಿ ಬರೇ ಬಾಯಿ ಒಳಗ ಗಬ 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 ತಿಂದು ಯಾರು ನೀಟಾಗಿ ಖಾಲಿ ಮಾಡಿ ಇದನ್ನ ಖಾಲಿ ತಟ್ಟೆ ತರ ಮಾಡಿ ಕೊಡ್ತಾರೋ ಆ ತಂಡ ಗೆಲ್ಲುತ್ತೆ. ಯಾವ ತಂಡ ತಿನ್ನಲ್ವೋ ಆ ತಂಡ ಸೋಲುತ್ತೆ. ಸೊ ಯುವರ್ ಟೈಮ್ ಸ್ಟಾರ್ಟ್ಸ್. 3, 2, 1 ಗೋ. ಸೂರಜ್, ದೇವಿಗೆ ಎಷ್ಟು ಬರಿಗೆ ಸಿಗಲೇ ಗೊತ್ತಾಯ್ತು. ತಿನ್ನಿ, ಬಿಡ್ಬೇಡಿ. ಮನ್ಯಾಗ ನೋಡ್ತಿರೋ ಹೆಂಡ್ತಿರೇ ಮತ್ತು ಗಂಡಂದಿರೇ, ನಿಮ್ಮ ಹೆಂಡ್ತಿನ ಕಾಟ ಕೊಟ್ಲಂದ್ರೆ ಹೀಗೆ ಕೈ ಕಟ್ಟಿ ಕಲ್ಲಂಗಡಿ ತಿನ್ಸಕ್ಕೆ ಬಿಟ್ಟು ಬಿಡ್ರಿ. ಅಕ್ಕಿ ಬಗದು ಬಗಿತಿರ್ತಾವ, ನೀವು ಹೊರಗಡೆ ಹೋಗಿ ಬಕ್ಕೊಂಡು ಬರ್ರಿ. ಮಾಯ 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 ಮಾಯ. ಒಂದು ನಿಮ್ಮ ಸಮಯ 30 ಸೆಕೆಂಡ್ ಮಾತ್ರ ಉಳಿದಿದೆ. ಲಾಸ್ಟ್ 10 ಸೆಕೆಂಡ್ಗಳ ಮುಖ. ಈ ತರ ಜೀವನದಲ್ಲಿ ಯಾವತ್ತಾದ್ರೂ ಕಲ್ಲಂಗಡಿ ತಿಂದಿದ್ದೀರಾ? ಇಲ್ವಾ? ಮಾಯ ಅವರೇ, ಈ ತರ ಜೀವನದಲ್ಲಿ ನಾನು ಫಸ್ಟ್ ಟೈಮು ಕಣ್ಣು, ಮೂಗು, ಬಾಯಿ, ಹುಬ್ಬು, ಕೂದಲು ಎಲ್ಲ ನಿಮ್ಮ ಮುಖಾನೇ ತಿಂತಾ ಇತ್ತು. ನನಗೆ ಬಾಯಿ ತಿಂತ ಅನಿಸ್ತಾ ಇಲ್ಲ, ಇಡೀ ಮುಖ ನಿಮ್ ಕಲ್ಲಂಗಡಿ ತಿಂತಾ ಇತ್ತು. ಅದೇನಾಯ್ತು ಗೊತ್ತಾ? ವಾಟರ್ ಮೆಲನ್ ಫೇಶಿಯಲ್ ಆಯ್ತು ಅಷ್ಟೇ. ನಿಜವಾಗ್ಲು ಅದನ್ನೇನ ಅನ್ಸುತ್ತೆ. ನೆಕ್ಸ್ಟ್ ಶೋಗೆ ನ್ಯಾಚುರಲ್ ಗ್ಲೋ ಬರುತ್ತೆ. ಸೊ ಯಾರಿಗುಂಟು ಯಾರಿಗಿಲ್ಲ ಫ್ರೀ ಫೇಶಿಯಲ್ ನಾವು ಹಣ್ಣಿಂದ ಮಾಡಿಸ್ತಿದೀವಿ. ಸೊ ಇಬ್ರು ಎಷ್ಟು ಚೆನ್ನಾಗಿದ್ದಾರೆ ನೋಡಿ, ಹೇಗೆ ಗ್ಲೋ ಗ್ಲೋ ಬರ್ತಿದೆ ನೋಡಿ. ಎಸ್, ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಈಗ ಒಂದ್ ನಿಮಿಷ, ನಾನು ಇನ್ನೊಂದು ಈಗ ಸೂರಜ್ 30 ಸೆಕೆಂಡ್ ಒಂದು ಚಾಲೆಂಜ್ ಕೊಡ್ತೀನಿ. ಸೇಮ್ ಅದೇ ಕಲ್ಲಂಗಡಿನ ಕಂಟಿನ್ಯೂ ಮಾಡ್ತಾನಲ್ವಾ? ಕಂಟಿನ್ಯೂ ಮಾಡ್ಸೋಣ. ಓಕೆ, ಅದಕ್ಕಿಂತ ಮುಂಚೆ ಫಸ್ಟ್ ಕಲ್ಲಂಗಡಿ ಎಷ್ಟಿದೆ ಅಂತ ತೂಕ ಮಾಡ್ಬಿಡೋಣ. ಈಗ ನಮ್ಮ ಮಾಯ ಅವರು ಎಷ್ಟಿದೆ ಅಂತ ನೋಡೋಣ. ಇದು ಕರೆಕ್ಟ್ ಆಗಿ ಒಂದು 1 kg ಅಷ್ಟೇ ಇದೆ. ಕರೆಕ್ಟ್. ನನ್ನ ದೇವಿಕಾ ಅವರು ಎಷ್ಟು ತಿಂದಿದ್ದಾರೆ ಅಂತ ನೋಡೋಣ.
ಈ ನಮ್ಮ ಎರಡನೇ ಸುತ್ತು ಗಡಿಬಿಡಿ ಕಲ್ಲಂಗಡಿ ಸುತ್ತಲ್ಲಿ ಯಾರು ವಿನ್ನರ್ ಆಗಿದ್ದಾರೆ ಯಾರು ಲೂಸರ್ ಆಗಿದ್ದಾರೆ ಅಂತ ಹೇಳೋ ಸಂದರ್ಭ. ಸೊ ಇಬ್ರು ಬಹಳ ಚೆನ್ನಾಗಿ ತಿಂದಿದ್ರಿ. ಈ ನಮ್ಮ ಎರಡನೇ ರೌಂಡ್ ಅಲ್ಲಿ ಒಂದು ಟೀಮ್ ಸೋಲುತ್ತೆ, ಒಂದು ಟೀಮ್ ಗೆಲ್ಲುತ್ತೆ. ಅದು ಯಾರು ಅಂದ್ರೆ ಯಾರು ಅಲ್ಲ, ಇದು ಟೈ ಆಗ್ತಾ ಇದೆ. ಈಗ ನಮ್ಮ ಈ ಉಳಿದಿರೋ ಕಲ್ಲಂಗಡಿನ ಸೂರಜ್ ಅವರು ಇದೇ ಸ್ಪೋರ್ಟಿನಸ್ ಆಗಿ ತಿಂತಾರೆ. ಸೊ ಅದಕ್ಕೆ ಎಲ್ಲರೂ ಜೋರಾದ ಚಪ್ಪಾಳೆ. ಮತ್ತು ಸೂರಜ್ ತಿನ್ಬೇಕಾದ್ರೆ ಕೈ ಎತ್ತಿ ಎಲ್ರು. ನಾನಂತೂ ಫಸ್ಟ್ ಇದ್ದೀನಿ. ಆಯ್ತು, ನಮ್ ಜಗಳ ಬೇಡ, ಇಬ್ರು ತೊಂದಣ ಅಂತ ನೋಡ. ಎಸ್ ಕಣ. ಈಗ ನಾವು ತಿನ್ನೋದಕ್ಕಿಂತ ಮುಂಚೆ ನಮ್ಮ ಇಬ್ರು ಕಲಾವಿದರು ತಿಂದು ಸುಸ್ತಾಗಿ ನಿಂತಿರೋರ್ನ ಅವ್ರವ್ರ ವೇದಿಕೆ ಕಳಿಸ್ಬಿಡೋಣ. ಸೊ ಬರ್ಲಿ ಜೋರಾದ ಚಪ್ಪಾಳೆ. 3, 2, 1 ಗೋ. ರೆಡಿ, ಸ್ಟಾರ್ಟ್ ಮಾಡೋ. ಸುರೇಶ್ ದೇವಿಕೆ ಬೇಕಂತೆ, ಪ್ಲೀಸ್ ಒಂದು ತುತ್ತು ಸರ್ ದೇವಿಕೆ. ಇಬ್ರು ಸಖತ್ತಾಗಿ ತಿಂದು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಸಖತ್ತಾಗಿರೋ ಬಟ್ಟೆ ಹಾಕೊಂಬಂದಿದ್ದಾರೆ. ಈಗ ನಮ್ಮ ಮೂರನೇ ರೌಂಡಿಗೆ ಹೋಗೋ ಸಂದರ್ಭ. ಸೊ ಮಹಾದೇವಿ, ನಿಮ್ ಕೊಟ್ಟಿರೋ 3,000 ಹಾಗೆ ಉಳಿಸ್ಕೊಂಡಿದ್ದೀರಾ? ಯಾರಣಿ ಮೋಹಿನಿ ಅವರು ನಿಮಗೆ ಕೊಟ್ಟಿರೋ 3,000ದಲ್ಲಿ 500 ಲಾಸ್ ಮಾಡಿಕೊಂಡು 2,500 ಪಾಯಿಂಟ್ಸ್ ಹಾಗೆ ಉಳಿಸ್ಕೊಂಡಿದ್ದೀರಾ. ಈಗ ನಮ್ಮ ಮೂರನೇ ಗೇಮ್ ಯಾವ್ದು ಗೊತ್ತೇನ್ರಿ ಅಪ್ಪ? ಯಾವ್ದ್ರಿ ಅಪ್ಪ? ಡಬ್ಬಾ ಗೇಮ್. ಇಲ್ಲಿಂದ ಸ್ವಲ್ಪ ಆಟ ಸೀರಿಯಸ್ ಆಗುತ್ತೆ. ಇದು ಸ್ವಲ್ಪ ಡೇಂಜರಸ್ ಆಟ. ಇಲ್ಲಿ 4 ಬಾಕ್ಸ್ ಇದೆ. 4 ಬಾಕ್ಸ್ ಒಳಗಡೆ ಜೀವಚರಗಳಿದಾವೆ. ಸೊ ಅವು ಯಾವುದು ಏನಂತ ನಮಗೂ ಗೊತ್ತಿಲ್ಲ. ನೀವು ಒಳಗಡೆ ಕೈ ಹಾಕಿ ಅದ್ರ ಸ್ಪರ್ಶ ಮಾಡಿ ಏನು ಅಂತ ಯಾವುದು ಅಂತ ಗುರುತಿಸ್ಬೇಕು. ಫಸ್ಟ್ ಏಡ್ ಕಿಟ್ ರೆಡಿ ಇಟ್ಕೊಳ್ಳಿ, ಇಂಜೆಕ್ಷನ್ಸ್ ರೆಡಿ ಇಟ್ಕೊಂಡಿದೀವಿ. ಸೊ ಆಡೋದು ನಿಮ್ ಕರ್ತವ್ಯ, ಚೆನ್ನಾಗಿ ಆಡಿ. ಆದ್ರೂ ಅಪ್ಪಣ್ಣ, ಈ ಆಟ ಹೋದ್ ವಾರದ ನೆನ್ಸ್ಕೊ. ಹೋದ್ ವಾರದೇ ನಂಗೆ ಸಾಕಾಗಿದೆ. ಇನ್ ಈ ವಾರ ಅದ್ ಏನೇನ್ ನೋಡ್ಬೇಕೋ ಏನು. ದೇವ್ರೆ ನೀನೇ ಕಾಪಾಡ್ಬೇಕು. ಯಾರೇ ಮೋಹಿನಿ ತಂಡದಿಂದ ಕರಿತಾ ಇದ್ದೀವಿ, ಮಾಯಾ ಅವರನ್ನ ಅಲ್ಲ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಈಗ ಮಹಾದೇವಿ ಟೀಮ್ ಇಂದ ಯಾರು ಬರ್ತಿದ್ದಾರೆ? ರಶ್ಮಿ ಬರ್ತಿದ್ದಾರೆ. ರಶ್ಮಿ, ಆರಾಮ್ಸೆ. ಬೆಳ್ಳಿ, ಮೊದಲು ನೀವ್ ಆಡ್ತೀರಿ. ಇದ್ರ ರೂಲ್ಸ್ ಏನು ಅಂತ ನಾನು ಹೇಳ್ಬಿಡ್ತೀನಿ. ಇಲ್ಲಿ 4 ಬಾಕ್ಸ್ ಅಲ್ಲಿ ಏನಿದೆ ಅಂತ ನಮ್ಗೆ ಈ ಕ್ಷಣಕ್ಕೂ ಗೊತ್ತಿಲ್ಲ. ಬಟ್ ಅಲ್ಲಿ ಜೀವ ಇರುವಂತ ಪ್ರಾಣಿಗಳಿದಾವೆ, ಕ್ರಿಮಿಗಳಿದಾವೆ, ಕೀಟಗಳಿದಾವೆ. ಅದನ್ನ ನೀವು ಒಳಗಡೆ ಕೈ ಹಾಕಿ ಮುಟ್ಟಬೇಕೇ ಹೊರತು ಮೂಸೋ ಹಾಗಿಲ್ಲ. ಓಕೆ. ಇಲ್ಲಿ 4 ಬಾಕ್ಸ್ ಅಲ್ಲಿ ಯಾರು ಹೆಚ್ಚು ಇಲ್ಲಿ ಒಳಗಡೆ ಇರೋ ವಸ್ತು ಅಥವಾ ಜೀವಗಳನ್ನ ಗುರುತಿಸಿ ಕಂಡು ಹಿಡಿದು ಹೇಳ್ತಾರೋ ಅವರು ಅವ್ರ ಮಾರ್ಕ್ಸ್ ನ ಉಳಿಸ್ಕೊತಾರೆ. ಓಕೆನಾ? ಸೊ ಯಾರು ಕಡಿಮೆ ತಗೋತಾರೆ ಅವ್ರದ್ದು 500 ಪಾಯಿಂಟ್ ಲಾಸ್ ಆಗುತ್ತೆ, ಅವರು ಲೂಸರ್ ಆಗ್ತಾರೆ. ಸೊ ರೆಡಿ ಇದಿರಲ್ವಾ ಎಲ್ರು? ಜೋರಾದ ಚಪ್ಪಾಳೆ. ಅದಕ್ಕಿಂತ ಮುಂಚೆ ನಮ್ಮ ರಶ್ಮಿ ಅವ್ರನ್ನ ಒಳಗಡೆ ಕಳಿಸ್ತಾ ಇದೀವಿ. ರಶ್ಮಿ ಅವರೇ, ನೀವು ಹೊರಗಡೆ ಹೋಗ್ಬೇಕು. ಫಸ್ಟ್ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಮೂರನೇ ಬಾಕ್ಸ್ ಓಪನ್ ಮಾಡ್ತಿದೀವಿ. ಓಕೆ, 4ನೇ ಬಾಕ್ಸ್ ಓಪನ್ ಮಾಡ್ತಿದೀವಿ. ರೆಡಿ? ಯುವರ್ ಟೈಮ್ ಕಡೆನು ಸ್ಟಾರ್ಟ್ ನೌ.
ಗೊತ್ತಿಲ್ಲ. ಮತ್ತೆ ಟ್ರೈ ಮಾಡಿ. ಏನಾಗಲ್ಲ, ಧೈರ್ಯದಲ್ಲಿ ಕೈ ಹಾಕಿ ಬಿಡಿ. ಹೋಗ್ಲಿ ಹೋಗ್ಲಿ, ಏನಿಲ್ಲ ಏನಿಲ್ಲ. ಟ್ರೈ ಮಾಡ್ತೀರಿ ಇನ್ನೊಂದ್ಸತಿ ಇಲ್ವಾ? ಓಕೆ, ಒಂದ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ನಮ್ಮ ಬೆಳ್ಳಿಯವರು ಹೇಳ್ತಾ ಇಲ್ಲ. ಅವ್ರನ್ನ ಈಗ 3ನೇ ಬಾಕ್ಸ್ ಶಿಫ್ಟ್ ಮಾಡ್ತಾ ಇದೀನಿ, ಬನ್ನಿ. ಏನಿರ್ಬೋದು? ಪ್ಲೀಸ್, ಟೈಮ್ ಹೋಗ್ತಿದೆ, ಟ್ರೈ ಮಾಡ್ಬೇಕು, ನನ್ನ ಮರ್ಯಾದೆ ದುಡಿಬೇಕು. ಕಣ್ಣೀರಿದು ರಕ್ತ ಕಣ್ಣೀರಿದು. ಅಳ್ತಾ ಇದ್ದೀರಾ? ಅಳ್ತಿದ್ದಾರೆ ಅವರು. ಇದೇ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಕಣ್ಣು. ನೆಕ್ಸ್ಟ್ ಬಾಕ್ಸ್ Okay, ನಮ್ಮ ಬೆಳ್ಳಿಯವರು 2ನೇ ಬಾಕ್ಸ್ ಅಲ್ಲಿ ಏನಿದೆ ಅಂತ ಹೇಳು ಧೈರ್ಯ ಮಾಡಕತ್ತಲ್ಲ. ಆಗ ನಮ್ ಟೀಮ್ ಸೋಲಾಕತ್ತ, ಸೈಟ್ ಆಗಕತ್ತ. ಬಾರ ಬಾಕ್ಸು ಬೇಡ ನಮ್ಗೆ. ಅಳ್ತಿದ್ದಾರೆ. ಅಳ್ತಾ ಇದ್ದೀರಾ? ಅವನ್ ಶರಪ್ ಮಾಡಿ. ಬೆಳ್ಳಿ 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 ಬೆಳ್ಳಿ. ಯಪ್ಪ, ಬೇಡ. ಟೀಮ್ ಮರ್ಯಾದೆ ಉಳಿಸಮ್ಮ. ಏನಾಗಲ್ಲ. ಓಕೆ, ಲಾಸ್ಟ್ಗೆ ಕೊನೆ ಬಾಕ್ಸ್ಗೆ ಬರೋಣ. ಕೊನೆ ಬಾಕ್ಸ್ ಬರೋಣ. 1ನೇ ಬಾಕ್ಸ್ ಅಲ್ಲಿ ಮನಸ್ಸು ಗಟ್ಟಿ ಮಾಡಿ ಒಳ್ಳೆ ಕೈಯಾಟ. ಒಂದಾದ್ರು ಪ್ಲೀಸ್ ಗೆಸ್ ಮಾಡ್ಬೋದು ನಿಮ್ ಕೈಲಿ. ಏನಿಲ್ಲ, ಏನಾಗಲ್ಲ. ಏನಿರ್ಬೋದು? ಟಚ್ ಮಾಡಿದ್ರೆ ಏನ್ ಅನ್ನಿಸ್ತದೆ ನಿಮ್ಗೆ? ಕೊನೆ ಸಲ ಮುಟ್ಟಿ ನೋಡಿ ಏನ್ ಅನ್ನಿಸ್ತಿದೆ. ಏನದು? ಕ್ರ್ಯಾಬ್. ಕ್ರ್ಯಾಬ್. ಟಾರ್ಟಾಯ್ಸ್ ಇಲ್ಲ, ಕ್ರ್ಯಾಬ್. ಕ್ರ್ಯಾಬ್ ಲಾಕ್ ಮಾಡ್ಲಾ? ಈಗ ಲಾಸ್ಟ್ ಅದನ್ನ ತೆಗೆದು ನಾನೇ ಕೈಯಲ್ಲಿ ಇಡ್ತೀನಿ. ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಏನಾಗಲ್ಲ ಏನಾಗಲ್ಲ. ಓಕೆ, ಒಂದ್ ನಿಮಿಷ ಓಕೆ. ಒಂದು ಬಾಕ್ಸ್ ಅಲ್ಲಿ ಏಡಿದೆ ಅಂತ ಹೇಳಿದ್ದಾರೆ. ಸೊ ಅದು ಏನು ಅಂತ ನಾವು ಆಮೇಲೆ ತೋರಿಸ್ತೀವಿ. ಈಗ ಅವರ ಕಣ್ಣಿನ ಬಟ್ಟೆನ ತೆಗೆಯುವ ಸಂದರ್ಭ. ಬೆಳ್ಳಿಯವ್ರೆ, ಯಾಕೆ ಇಷ್ಟೊಂದು ಭಯ ಬೀಳ್ತಿದ್ರಿ? ನಿಮ್ಗೆ ಅಟ್ಲೀಸ್ಟ್ ಟ್ರೈ ಮಾಡ್ತಿಲ್ಲ ನೀವು. ಅಷ್ಟೊಂದು ಧೈರ್ಯ ಕಳ್ಕೊಂಡಿದ್ರ ನೀವು ಬದುಕಲ್ಲಿ. ಈಗ ನಮ್ಮ ಬೆಳ್ಳಿಯವರು ಬ್ಯಾಕ್ ಸ್ಟೇಜಿಗೆ ಹೋಗಿ ನಾವು ಇನ್ನೊಬ್ರು ಕಲಾವಿದರು ಬರ್ತಾರೆ, ಅವ್ರ ಜೊತೆ ಆಟ ಆಡ್ತೀವಿ. ಸೊ ಅಲ್ಲಿ ತನಕ ನೀವು ಗೆಸ್ ಮಾಡ್ತಾ ಇರಿ ನಾವು ಏನ್ ಈ ಮಾಡಿದೀವಿ ಕಡೆ ಅಂತ. ನೋಡ್ಬಾರ್ದು. ಹಿಂಗೆ ಹೋಗ್ಬೇಡಿ. ಓಕೆ ಓಕೆ, ಟಾಟಾ ಬೆಳ್ಳಿ, ಬಾಯ್. ನಮ್ಮ ದೇವರು ಟೀಮಿನ ಮಹಾದೇವಿ ಅವರು ಬರ್ಲಿ. ಓಕೆ ರಶ್ಮಿ ಅವರೇ, ನಿಮ್ಮ ಟೈಮ್ ಈಗಾಗಲೇ ಶುರುವಾಗುತ್ತೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. What is that? Come on. ಆಗುತ್ತೆ. ಕಪ್ಪೆ ಅಂತೂ ಅಲ್ಲ, ಸೌಂಡ್ ಬರ್ತಿದೆ ಸುಮ್ಮನೆ ಅಷ್ಟೇ. ಬರುತ್ತೆ ಬರುತ್ತೆ, ಎಲ್ಲ ಬರುತ್ತೆ. ನಿಜ ಆಡ್ತಿದೆ ಅದು. ಓಕೆ, ಏನಿರ್ಬೋದು? ಗೆಸ್ ಮಾಡಿ, ಏನಿರ್ಬೋದು? ಕಮಾನ್. ಇದು ಇರಿ, ಮೂಸ್ ನೋಡಂಗಿಲ್ಲ. ಅಲ್ಲಾಡ್ತಿದೆ. ಏನಿರ್ಬೋದು ಅದು? ಓ,
ದಿಸ್ ಇಸ್ ವಾಟ್ ವಾಟ್ ಓಕೆ 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 ಅದು ಸೀ ಫುಡ್ ಇದು ಸೀ ಫುಡ್ ಓಕೆ ಬೇರೆ ಬೇರೆ ಸೊ ಸತ್ತೋಗಿದೆ ಇದು. ಸತ್ತೋಗಿದ ಒಂಚೂರು ಕೆಳಗಿಡಿದ್ರೆ ಕಚ್ಚುವಾಗ ಗೊತ್ತಾಗುತ್ತಾ ಸರ್ ಸತ್ತೋಗಿದೆ ಇಲ್ಲೂ ಏನು ಅಂತ? ಓಕೆ ದಿಸ್ ಇಸ್ ಚೇಳು ಥಿಂಗ್. ಚೇಳು ಅನ್ಸುತ್ತೆ. ಪಕ್ಕ ಫಿಕ್ಸ್ ಮಾಡಿ ಏನು ಅಂತ ಹೇಳಿ. ನಿಮ್ಮ ಸಮಯ ಈಗ ಮುಗಿತಾ ಇದೆ, ಬೇಗ ಹೇಳಿಲ್ಲ ಅಂದ್ರೆ ಟೈಮ್ ಕಿಲ್ ಆದ್ರೂ ಕೂಡ. ಇದೇನು ಉದ್ದ ಆಯ್ತು. ಕೆಟ್ಟ ವಾಸನೆ ಬೇರೆ ಬರ್ತಿದೆ, ಹಳ್ಸೋಗಿರೋ ವಾಸನೆ. ಅದು ಏನೋ ಬಾಯಿ ಓಪನ್ ಮಾಡ್ತಿದ್ದಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಸೀ ಫುಡ್ ಇದು. ಸೀ ಫುಡ್ ಓಕೆ. ಓಕೆ, ನಮ್ಮ ಮೊದಲನೇ ಬಾಕ್ಸ್ ಅಲ್ಲಿ ಸೀ ಫುಡ್ ಇದೆ ಅಂತ ನಮ್ಮ ರಶ್ಮಿಕಾ ಅವರು ಗೆಸ್ ಮಾಡಿದ್ದಾರೆ. ನಿಮಗೆ ಈಗ ಎರಡನೇ ಬಾಕ್ಸ್ ಅನ್ನ ಓಪನ್ ಮಾಡಕ್ ಬಿಡ್ತೀನಿ. ಸೊ ಈಗ ನಿಮ್ಮ ಸಮಯ ಶುರುವಾಗ್ತಿದೆ. ಸ್ಟಾರ್ಟ್ ನೌ. ನೋ, ಅದೇನೋ ಸತ್ತಿತ್ತು. 1 2 3. ಅಲ್ಲ ನನ್ನ ಪಂಚೆಗೆ ಹಾಕಿ ಕೈ ಹಾಕಿರ. ಸಾರಿ ಸಾರಿ ಸಾರಿ. ಟ್ರೈ ಮಾಡಿ. ನಿಮ್ಮ ಟೈಮ್ ಕಿಲ್ ಆಗ್ತಾ ಇದೆ. ಮುಟ್ತು. ಹುಷಾರು ಹುಷಾರು. ಬೆಕ್ಕು ಏನಾದ್ರೂ ಇಡ್ಬೇಕು ತಾನೆ, ಇದೇನೋ ಕರ್ಮಗಳು. ಭಯ ಆಗ್ತಿದೆ. ವೆಂಕಟರಮಣ ಗೋವಿಂದ ಗೋವಿಂದ. ಸೌಂಡ್ ಹಾಕ್ಬೇಡಿ ಇವ್ರೆ, ಭಯ ಆಗ್ತಿದೆ. ಅದು ಜೀವ ಅಂತೂ ಇದೆ ಪಕ್ಕ ಅಲ್ಲ? ಎಲ್ಲ ನಿಮ್ಮ ಹತ್ರ ಇದೆಯಲ್ಲ. ಜೀವ ಇದೆಯಾ ಜೀವ ಇಲ್ವಾ ಎಲ್ಲ ಉತ್ತರ ನಿಮ್ಮ ಹತ್ರ ಇದೆ. ಕೈ ಹಾಕಿ ಹೇಳಿ. Okay, I'll go. I'm going. Going. Chini, please don't. Okay. ಅದೇ ಪರವಾಗಿಲ್ಲ ನಿಮ್ಗಿಂತ. ಹೇಳ ಹೇಳಿ. ಇದು ಯಾರ್ದೋ ಕೈಗೆ ಬಲೂನ್ ಇದೆ. ಗ್ಲೌಸ್ ಇದು. ಓಕೆ, ಈಗ ಮೂರನೇ ಬಾಕ್ಸಿಗೆ ಅವ್ರನ್ನ ಕರ್ಕೊಂಡು ಹೋಗುವ ಸಂದರ್ಭ. ಕಪ್ಪೆ ಇದೆಯಾ? ಕಪ್ಪೆ ಅಸಹ್ಯ. ಶೀನೋ. ಹೇ, ದಿಸ್ ಇಸ್ ವಾಟ್ ಇಸ್ ಸ್ಟ್ರೆಸ್ ನಿಮ್ಮ ಸಮಯ ಮುಗಿತಾ ಇದೆ. ಓಕೆ ಗೊತ್ತಾಯ್ತಿದೆ ಏನಂತ. ರಬ್ಬರ್ದು ಇದು ಏರ್ ಬಲ್ ಇದಾಗಿರೋ ರಬ್ಬರ್ದು ಸ್ಟ್ರೆಸ್ ಬಾಲ್. ಅಂದ್ರೆ ಸ್ಟ್ರೆಸ್ ಬಾಲ್. ವಾಲಿಬಾಲ್. ಸ್ಟ್ರೆಸ್ ಬಾಲ್. ಓಕೆ, ಸ್ಟ್ರೆಸ್ ಬಾಲ್ ಫ್ರೀಸ್ ಮಾಡ್ತಿದ್ದೀರಾ. ಈಗ ಕೊನೆಯ ಬಾಕ್ಸ್ಗೆ ಹೋಗ್ತಿದ್ದೀವಿ. ಕೊನೆಯಲ್ಲಿ ಏನಿದೆ ಅಂತ ನೋಡೋಣ. ಕಮಾನ್. ಇದ್ರಲ್ಲಿ ಇಟ್ಟಿರ್ತೀರ ಏನಾದ್ರು, ಅದೆರಡು ರಾಂಗ್. ಕಮಾನ್. ಓಕೆ, ದಿಸ್ ಇಸ್ ಸ್ಕಲ್. ಓಕೆ, ಕನ್ಫರ್ಮ್ ಫ್ರೀಸ್ ಮಾಡ್ತಿದ್ದೀರಾ? ಎಸ್ ಬುರುಡೆ. ಓಕೆ, ರಶ್ಮಿ ಅವರು 4 ಬಾಕ್ಸ್ ಗೆಸ್ ಮಾಡಿದ್ದಾರೆ. ಅದು ಸರಿಯಾ ತಪ್ಪ ಅಂತ ಆಮೇಲೆ ಹೇಳ್ತೀವಿ. ಓಕೆ, ಸೂರಜ್ ಇವ್ರನ್ನ ಕರ್ಕೊಂಡು ಹೋಗೋ ಪೊಸಿಷನ್ ನಿಲ್ಸು. ಎಸ್, ಬೆಳ್ಳಿಯವರೇ ಬನ್ನಿ. ರಶ್ಮಿ ಅವರು ಅವ್ರ ಕಣ್ಣಿನ ಬಟ್ಟೆಯನ್ನು ತೆಗಿಬೇಕು. ಓಕೆ, ಈ ಕಡೆಯಿಂದ ಸೂರಜ್ ಓಪನ್ ಮಾಡ್ತಾನೆ, ಈ ಕಡೆಯಿಂದ ನಾನು ಓಪನ್ ಮಾಡ್ತೇನೆ. ನೀವು ಫಸ್ಟ್ ಮುಟ್ಟಿದ್ದು ಇದನ್ನ, ನೀವು ಸೆಕೆಂಡ್ ಮುಟ್ಟಿದ್ದು ಬೆಳ್ಳಿ. ಎಷ್ಟು ಹೆದರಿದ್ರಿ ನೀವು. ಓಕೆ, ನೀವು ಮೂರನೇದು ಮುಟ್ಟಿದ್ದು. ಓಕೆ, ನೀವು 4ನೇ ಬಾಕ್ಸ್ ಮುಟ್ಟಿದ್ದು ಓಪನ್ ಮಾಡ್ತಾ ಇದ್ದೀನಿ. ಇದು ಹೇಳಿ ರಶ್ಮಿಕಾ ಅವರೇ, ಏನನ್ನಿಸ್ತು ನಿಮ್ಗೆ? ನೀವು ಯಾವ್ದನ್ನ ಗೆಸ್ ಮಾಡಿದ್ರಿ, ಯಾವ್ದನ್ನ ತಪ್ಪಾಗಿ ಮಾಡಿದ್ರಿ ಅಂತ ನಿಮ್ಗೆ ಗೊತ್ತಾಗ್ತಿದೆ ಇಲ್ಲಿ? ನನಗದು ಸೀ ಫುಡ್ ಅಂತ ಗೊತ್ತಾಯ್ತು. ಅದನ್ನ ಕನ್ನಡದಲ್ಲಿ ಸೀಗಡಿ ಅಂತ ಕರೀತಾರೆ, ಆಂಗ್ಲ ಭಾಷೆಯಲ್ಲಿ ಫ್ರಾನ್ಸ್ ಅಂತ ಕರೀತಾರೆ. ಪ್ರಾನ್ಸ್ ಅದೇನಾ? ನನ್ನ ಮಗನೇ, ಫ್ರಾನ್ಸ್ ಅಲ್ಲ. ನೋಡ, ಹಳ್ಳಿಯಿಂದ ಬಂದ್ರು ನನ್ನ ಮಗ ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಯಾವ್ರ ನಿಂದು? ಆದ್ರೂ ನೀವು ಯಾವ್ದನ್ನ ಗೆಸ್ ಮಾಡಿದ್ರು ನಂಗೆ ಗೊತ್ತಿಲ್ಲ, ಆದ್ರೆ ನನ್ನನ್ನು ಮಾತ್ರ ಕರೆಕ್ಟ್ ಗೆಸ್ ಮಾಡಿದ್ರಿ.
ನಾಚಿಕೆ ನೋಡೋರಿಗೆ ಅಯ್ಯೋ ಆಕ್ಚುಲಿ ಸ್ಕ್ಯಾಡ್ ಆಯ್ತಾ ಸಾರಿ. ಅಪ್ಪೋ ನಾನು ಅವಾಗ್ಲೇ ಹೇಳಿಲ್ವಾ ಅಳ್ಳಿಂದ ಬಂದಿದ್ದೀನಿ ಒಂದ್ ಹುಡುಗಿನ ಪಟಾಯಿಸ್ತೀನಿ ಅಂತ. ನಿಮ್ ಟೀಮಲ್ಲಿ ಪಟಾಯಿಸಿದೆಯಲ್ಲ, ನಮ್ ಟೀಮಲ್ಲಿ ಪಟಾಯಿಸಿದೇನೋ. ಅಣ್ಣ ಹಸುವೆ ಆಗುವಾಗ ಬಿರಿಯಾನಿಯೇ ಬೇಕಂತಿಲ್ಲ, ಗಂಜಿನೂ ಆಗುತ್ತೆ ನಮ್ಗೆ ಆಯ್ತಾ. ವಾಟ್ ಯು ಮೀನ್ ನನ್ ಗಂಜಿ ಅಂತನಾ? ನೀವು ಗಂಜಿ ಅಲ್ಲ ನನ್ನ ನಂಜಿ. ಖುಷಿಯಾ? ನೋ. ವೈ? ಕಾರ್ಯಕ್ರಮ ಶುರು ಆಗ್ಬೇಕಾದ್ರೆ ನಿಮ್ ಎಲ್ರಿಗೂ 3,000 ಪಾಯಿಂಟ್ ಕೊಟ್ಟಿದ್ದೆ. ಅದರಲ್ಲಿ ಒಂದು ಗೇಮ್ ಅನ್ನ ಇವ್ರು ಗೆದ್ರು, ಇನ್ನೊಂದು ಗೇಮ್ ಅಲ್ಲಿ ಇಬ್ರು ಟೈ ಆಯ್ತು. ಸೊ ನಮ್ಮ ಮಹಾದೇವಿ ಟೀಮ್ಗೆ 3,000 ಪಾಯಿಂಟ್ ಹಾಗೆ ಇದೆ. ಬರ್ಲಿ ಚಪ್ಪಾಳೆ. ಯಾರೇ ನೀ ಮೋಹಿನಿ ಅವರು ಇನ್ನೂ ಈ ಆಟದಲ್ಲಿ ಇನ್ನೂ 500 ಕಳ್ಕೊಂಡು 2,000 ಬಂದಿದ್ದಾರೆ. ಡೋಂಟ್ ವರಿ, ಇನ್ನೂ ಒಂದು ಆಟ ಇದೆ. ಅವರನ್ನ ಸೋಲಿಸಿ ನಾವು ಮತ್ತೆ ಮ್ಯಾಚ್ ನ ಟೈಟ್ ಮಾಡಬಹುದು. ಸೊ ನಮ್ಮ ಕಾರ್ಯಕ್ರಮದ ಕೊನೆ ಆಟ. ಸೊ ನಿಮ್ ಟೀಮಿಂದ ಯಾರು ಬರ್ತೀರಿ? ಲತಾ. ನಿಮ್ ಟೀಮಿಂದ ಯಾರು ಬರ್ತೀರಿ? ಬರ್ಲಿ ಚಪ್ಪಾಳೆ. ಈಗ 4ನೇ ರೌಂಡಿಗೆ ನಾವು ಬಂದಿದ್ದೀವಿ. ಈ ಆಟದ ರೂಲ್ಸ್ ಮತ್ತೆ ಹೇಗೆ ಆಡ್ಬೇಕು ಅಂತ ನಾ ಹೇಳ್ಬಿಡ್ತೀನಿ. ಏನಿಲ್ಲ, ಸಿಂಪಲ್ ಆಗಿ 2 ಡೈಸ್ ಇರುತ್ತೆ. ಆ ಡೈಸ್ ಅನ್ನ ನಾವು ಆ ಚಂಬಲ್ ಹಾಕಿ ಬುಡಕ್ಕೆ ಮಾಡ್ತೀವಿ. ಸೊ ಯಾರು ಬುಡಕ್ಕೆ ಬರುತ್ತೆ ಅದನ್ನ ತೆಗೆದು ನೋಡಿದಾಗ ಕೌಂಟ್ ಯಾರಿಗೆ ಜಾಸ್ತಿ ಹೋಗುತ್ತೆ ಅವ್ರು ಲೂಸರ್ ಆಗ್ತಾರೆ, ಯಾರಿಗೆ ಕೌಂಟ್ ಕಡಿಮೆ ಹೋಗುತ್ತೆ ಅವ್ರು ವಿನ್ನರ್ ಆಗ್ತಾರೆ. ಸೊ ವಿನ್ನರ್ ಯಾರು ಗೆದ್ದಿರ್ತಾರೆ ಅವರು 4 ಬಕೆಟ್ ಅಲ್ಲಿ ಏನಿದೆ ಆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಅದನ್ನ ತಗೊಂಡು ಅವ್ರ ತಲೆ ಮೇಲೆ ಸುರಿಬೇಕು. ಒಂದು ಓಕೆ. ಮತ್ತೆ ಇನ್ನೊಂದೇನಂದ್ರೆ ಈ ತರ 3 ಸತಿ ನಡೆಯುತ್ತೆ. ಬೆಸ್ಟ್ ಆಫ್ 3 ಅಲ್ಲಿ 2 ಯಾರು ಗೆಲ್ತಾರೋ ಅವರು ಈ ಆಟದಲ್ಲಿ ವಿನ್ನರ್ ಆಗ್ತಾರೆ. ಓಕೆ, ಆಟ ಕ್ಲಿಯರ್ ಆಗಿದೆ ಅಂದ್ರೆ ಆಟ ಶುರು ಮಾಡೋಣ. ಓಕೆ ಮುತ್ತು? ಎಸ್. ಓಕೆ ಬಂಗಾರಿ? ಎಸ್. ಓಕೆ, ನಿಮ್ ಪೊಸಿಷನ್ ತಗೋತೀರಿ ಇವಾಗ. ಅಪ್ಪಣ ಎಷ್ಟು ಚೆನ್ನಾಗಿರೋ ಐಟಮ್ ಇದೆ. ಓಕೆ, ಈಗ ನಮ್ಮ ಆಟ ಶುರು ಮಾಡೋ ಸಮಯ. ಬುಡಕ್ಕೆ ನಿಮ್ಮ ಬುಡಕ್ಕೆ ಯಾರ ಬುಡಕ್ಕೆ ಯಾರ್ದಿರ್ಬೋದು? ಓಕೆ, 2 ಬಿದ್ದಿದೆ. ಸೊ 4 ಪಾಯಿಂಟ್ ಬಂಗಾರಿಗೆ ಹೋಗುತ್ತೆ. ಇದಕ್ಕಿಂತ ಹೆಚ್ಚಿನ ಪಾಯಿಂಟ್ ಯಾರಿಗೆ ಬರುತ್ತೆ ಅವ್ರು ಲೂಸರ್ ಆಗ್ತಾರೆ. ಸೊ ನಾನು ನಮ್ಮ ಯಾರಣಿ ಮೋಹಿನಿ ಮುತ್ತು ಪರವಾಗಿ ನಾನು ಹಾಕ್ತಿದ್ದೀನಿ. ಬುಡಕ್ಕೆ ಯಾರ ಬುಡಕ್ಕೆ. ಮಾಯಾ ಮತ್ತು ಬೆಳ್ಳಿ ಏನಾಗ್ಬೋದು ಕತೆ? ನಾವು ಸೋಲ್ತೀವ ಅವ್ರು ಸೋಲ್ತಾರ? ನಾವು ಸೋಲ್ತೀವಿ. ಯಾಕೆ? ಅವ್ರಿಗೆ ಎಲ್ಲಿ ಅಂತ ಡಿಸೈಡ್ ಆಗ್ಬಿಟ್ಟಿದೆ. ಅವರು ರೆಡಿ ಆಗಿ ಬಂದಿದ್ದೀರಿ ನೀವು ಸೋಲುದೆ ಅಂತ. ನೋಡೋಣ ಈಗ ಯಾರು ಗೆದ್ದಿದಾರಂತೆ. ತೆಗಿತಾ ಇದ್ದೀನಿ ಇವಾಗ. ಅಪ್ಪು 1ರಲ್ಲಿ 6 ಬಿದ್ದಿದೆ, 1ರಲ್ಲಿ 3 ಬಿದ್ದಿದೆ. ಸೊ ಟೋಟಲ್ 9 ಬಿದ್ದಿದೆ. ಹಾಗಾಗಿ ಕಡಿಮೆ ತಗೊಂಡ್ರು ನಮ್ಮ ಮಾಧವಿ ಟೀಮಿನ ಬಂಗಾರಿ ಸೇಫ್ ಆಗಿದ್ದಾರೆ. ಬಟ್ ನಮ್ಮ ಯಾರೇ ನೀ ಮೋಹಿನಿ ತಂಡದ ಮುತ್ತು ಅವರಿಗೆ ಹೊಡಿ 9 ಅಂತ ಹೇಳ್ತಾ ಮಾಯ ಅವರ ಮನಸ್ಸಿನಂತೆ ಅವರು ಸೋತು ಸುಟ್ಟಾಗಿ ಈಗ ಇರುವ ಎಲ್ಲ ಹಾಕೊಳ್ತಿದ್ರೆ. ಅಲ್ಲಿಗೆ ಜೋರಾಗಿ ಹೇಳ್ರಿ, ಹೊಡಿ 9. ಎಸ್, ಈಗ ಬಂಗಾರಿ ಅವ್ರಿಗೆ ಏನ್ ಹಾಕ್ತೀರಿ? 4 ಮುಕ್ಕಡಿದೆ. ಹಿಸ್ ಫೇವ್ರೆಟ್ ಟೊಮೆಟೊ ಚಿಲ್ಲಿ ಸಾಸ್. ಹಾ, ಟೊಮೆಟೊ ಚಿಲ್ಲಿ ಸಾಸ್. ವಾವ್, ಸೂಪರ್ ಆಗಿರುತ್ತೆ. Your time start now. 1, 2, 3, start. ಆರಾಮ್ಸೆ, ಆರಾಮ್ಸೆ ಬೆಲ್ಲ. ಮೈ ತುಂಬಾ ಮುಖಕ್ಕೆ ತಲೆಗೆ ಟೊಮೆಟೊ ಕೊಲ್ಸೋಗಿದೆ. ಈ ಸಂದರ್ಭದಲ್ಲಿ ಏನು ಅನಿಸ್ತದೆ ಮುತ್ತು? 2 ಮಾತು. ಇನ್ಮೇಲೆ ಟೊಮೊಟೊ ಸಾಸ್ ತಿನ್ಬಾರ್ದು ಅನ್ಸ್ತಿದೆ. ಬಂಗಾರಿ ಅವರೇ, ಬಹಳ ಏನ್ ನೀವು ಗೆದ್ದಿದ್ರಿ ಅಂತ ಇದು ಮಾಡ್ಬೇಡಿ. ನೋಡೋಣ, ಇನ್ನೊಂದು ಆಟ ಇದೆ, ಯಾರು ಗೆಲ್ತಾರಂತ. ಹಾಕ. ಬುಡಕ್ಕೆ ಯಾರ ಬುಡಕ್ಕೆ ತೆಗಿತೀನಿ. ಮತ್ತೆ ಏನ್ ರಾಂಗ್ ಇದೆ ನಂಗ್ ಬೈಬಾರ್ದು. 1 ಡೈಸ್ ಅಲ್ಲಿ 3 ಇದೆ, ಇನ್ನೊಂದು ಡೈಸ್ ಅಲ್ಲಿ 2 ಇದೆ, ಒಟ್ಟು 5. ಆಲ್ರೆಡಿ ಬೆಳ್ಳಿ ಮಾಯ ಸೇರಿಸಿ ಅವ್ರು ಸಾಯ್ಸಕ್ಕೆ ಯೋಚನೆ ಮಾಡ್ಬಿಟ್ಟಿದ್ದಾರೆ ನೀವೆಲ್ಲ ಸೇರ್ಕೊಂಡು. ಈಗ ಬುಡಕ್ಕೆ ಯಾರ ಬುಡಕ್ಕೆ ಹೇಳಿ ರಶ್ಮಿಕಾ ಮತ್ತು
ದೇವಿಕಾ ಮುತ್ತು ಬುಡಕ್ಕೆ. ನೋಡಿ, ಅಕಸ್ಮಾತ್ ಮುತ್ತು ಬುಡುಕ್ ಬಿದ್ರೆ ಒಂದು ಬಕೆಟ್ ನಾನು ಫ್ರೀ ಆಗಿ ನಿಮ್ ತಲೆ ಮೇಲೆ ಹಾಕ್ತೀನಿ, ಓಕೆನಾ? ಅದ್ಯಾಕೆ? ಅಕಸ್ಮಾತ್ ಮುತ್ತುಗ್ ಬರದೆ ಇವ್ರಿಗೆ ಬಂದ್ರೆ ನೀವು ನನ್ನ ತಲೆ ಮೇಲೆ ನೀವು ಬಕೆಟ್ ಹಾಕ್ತೀನಿ. ಡೀಲ್. ಯಪ್ಪ ದಯವಿಟ್ಟು ಮುತ್ತು ಸೋತ್ ಬಿಡ್ಲಿ. ಓಕೆ ಯಪ್ಪ, ನನಗೆ ಎಕ್ಸೈಟ್ಮೆಂಟ್ ತಡೆಯಕ್ಕಾಗ್ತಿಲ್ಲ. ಮುತ್ತು ಬುಡಕ್ಕೆ, ಮುತ್ತು ಬುಡಕ್ಕೆ. ಇಲ್ಲಿ 5 ಮತ್ತು 2 7 ಬಿದ್ದಿದೆ. ತಡಿ, ಫಸ್ಟ್ ಇವ್ರಿಗೆ ಹಾಕಿಸ್ಬಿಡ್ತೀನಿ, ಆಮೇಲೆ ಅವ್ರು ಕರ್ಕೊಂಡ್ ಬರ್ತೀನಿ. ಓಕೆ ರೆಡಿ? ಯಾ. ಈಗ ಬಂಗಾರಿ ಅವರೇ ತಗೊಳ್ಳಿ, ಯಾವ್ದು ಬೇಕು? ಯಾವ್ದು ಬೇಕು ನಿಮ್ಗೆ? ಇದು 1 ನಿಮಿಷ ರೀ. ಅದೇ ಇರ್ಲ ಸಪತ್ಕಿ. ಓಕೆ, ಸಪತ್ಕಿ ಎತ್ಕೊಳ್ಳಿ. Your time start now. La 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 la. ಅಭಿಷೇಕ. ಮೈ ತುಂಬಾ ಮುತ್ತುಗಳು ಕಾಣಿಸ್ತಿದೆ. ಓಕೆ ನೋಡಿ, ಇದೇ ಆಟದಲ್ಲಿ ಈಗ ದೇವಿಕಾ ಬಂದು ಆಪೋಸಿಷನ್ ಕುತ್ಕೋತಾರೆ. ನಾನೊಂದು ಬಗ್ಗೆ ರೆಡಿ. ಡ್ರೆಸ್ ಚೇಂಜ್ ಮಾಡಕ್ ಆಗಲ್ಲ ಇವಾಗ. ಯಾಕೆ? ಈ ಡ್ರೆಸ್ ಅಲ್ಲಿ ಆಗಲ್ಲ, ಟಿ ಶರ್ಟ್ ಕೊಟ್ರೆ ಮಾಡ್ತೀನಿ. ಓಕೆ ಸರಿ, ಅವ್ರಿಗೊಂದು ಚಾನ್ಸ್ ಕೊಡೋಣ. ಇನ್ನೊಂದು ರೌಂಡ್ ಮುಗಿಸೋಣ, ಆಮೇಲೆ ಅವ್ರನ್ನ ಸ್ನಾನ ಮಾಡಿಸೋಣ. ದೇವಿಕಾ ನೀವು ಹೋಗಿ ಟಿ ಶರ್ಟ್ ಹಾಕೊಂಡು ಬನ್ನಿ. ಓಕೆ, ನಾನು ಇವಾಗ ಮುತ್ತೂರ್ ಪರವಾಗಿ ಹಾಕ್ತೀನಿ. ಯಾರ ಗೆಲ್ತಾರ ಬುಡಕ್ಕೆ, ಯಾರ ಬುಡಕ್ಕೆ. ಓಕೆ, 7 ಬಂದಿದೆ. 7ಕ್ಕಿಂತ ಕಡಿಮೆ ಬಂದ್ರೆ ಅವರು ವಿನ್ನರ್ ಆಗ್ತಾರೆ. ಬುಡಕ್ಕೆ, ಯಾರ ಬುಡಕ್ಕೆ? ಓಕೆ, ನಮ್ಮ ಮಹಾದೇವಿ ಟೀಮ್ ಇಂದ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ದೇವಿಕಾ ಅವರು ಬಂದಿದ್ದಾರೆ. ಹಾಗೆ ಈ ಕಡೆ ನಮ್ಮ ಅಪ್ಪಣ್ಣ ಅವರು ರೆಡಿ ಆಗಿದ್ದಾರೆ. ಸೊ ನಿಮ್ಮ ಪಾಯಿಂಟ್ಸ್ ಎಂತ ಆಮೇಲೆ ಹೇಳ್ತೀನಿ, ಮೊದಲು ಸ್ನಾನ ಮಾಡ್ಲಿಕ್ಕೆ ಬನ್ನಿ. ಅಪ್ಪಣ್ಣ ಅವರು ಪ್ರಪ್ರಥಮ ಬಾರಿಗೆ ನೀರನ್ನು ಎತ್ಕೊಂಡು ಎಸಿಲಿಕ್ಕೆ ರೆಡಿ ಆಗಿದ್ದಾರೆ. ಎಸ್ ಪ್ರೊಡಕ್ಷನ್ ಅವರೇ, ಇದನ್ನ ಹಂಗೆ ತಗೊಂಡೋಗಿ ಬಿಸಿ ಎಣ್ಣೆಗೆ ಬಿಟ್ರೆ ಒಳ್ಳೆ ಪಕೋಡ ಆಗುತ್ತೆ. ಅಪ್ಪಣ್ಣ, ಈಗ ನೀವು ಕಂಟೆಸ್ಟೆಂಟ್ ತರ ಆಗಿದ್ದೀರಿ, ನಾನೊಬ್ಬ ಹ್ಯಾಂಕರ್ ತರ ಇದ್ದೀನಿ. ನಿಮ್ಗೀಗ ಏನ್ ಅನ್ನಿಸ್ತಿದೆ? ನಿನ್ನನ್ನ ಕೊಲೆ ಮಾಡಿ ಮಣ್ಣು ಮಾಡಿ ಗೋರಿ ಕಟ್ಟಬೇಕಂತ ಅನಿಸಿಕೆ ಅಷ್ಟೇ, ಏನು ಮಾಡಂಗಿಲ್ಲ. ಬುಡಕ್ಕೆ, ಯಾರು ಬುಡಕ್ಕೆ? ಅಪ್ಪ ನಾನ್ ಬುಡಕ್ಕೆ. ಕಮಾನ್, ಎಲ್ಲ ಫುಲ್ ಮಾಡಬೇಕು. ಅಪ್ಪಣ್ಣ, ಈಗೇನ್ ಅನಿಸ್ತಿದೆ? ಈಗಲೂ ನಿನ್ನನ್ನ ಕಡ್ದು ಹೆಡಿಗೆ ತುಂಬೆ ಕರೆಸ್ತಾ ಇದ್ದೆ. ಓಕೆ, ನಾವಿವತ್ತು ಮಹಾದೇವಿ ಮತ್ತೆ ಯಾರೇನಿ ಮೋಹಿನಿ ಈ 2 ತಂಡದ ಜೊತೆ ಮಸ್ತ್ ಮಜಾ ಮಾಡಿ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದೀವಿ. ನಾನು ಕೊಟ್ಟಂತ 3000 ಪಾಯಿಂಟ್ ನನ್ನ ಟೀಮ್ ಹಾಗೆ ಉಳಿಸ್ಕೊಂಡಿದೆ. ಚಪ್ಪಾಳೆ. ಅದೇ ರೀತಿ ಅಪ್ಪಣ್ಣ ಕೊಟ್ಟಂತ 3000 ಪಾಯಿಂಟ್ಸ್ ಗಳನ್ನ ಅವರ ತಂಡದವರು ಈ ಪರಿಸ್ಥಿತಿಗೂ ತರೋದಲ್ಲದೆ ಸೋತು ಸುಣ್ಣಾಗ್ಬಿಟ್ಟಿದ್ದಾರೆ. ಚಪ್ಪಾಳೆ. ಅವರ ಹತ್ರ 1500 ಪಾಯಿಂಟ್ ಹಾಗೆ ಉಳಿದಿದೆ. ಸೊ ಹಾಗಾಗಿ ಕಾರ್ಯಕ್ರಮದಲ್ಲಿ ಮಹಾದೇವಿ ಟೀಮ್ ಗೆದ್ದಿದೆ. ಅವರಿಗೆ ಸುಗುಣ ಸಿಲ್ಕ್ ಸಾರೀಸ್ ಅವ್ರ ಕಡೆಯಿಂದ 5000 ರೂಪಾಯಿ ಗಿಫ್ಟ್ ಆಂಪರ್ಸ್ ಕೊಡ್ತಾ ಇದ್ದೇವೆ. ಹಾಗೆ ಟೀಮ್ ಸೋತಿದ್ರು ಕೂಡ ತುಂಬಾ ಸ್ಪೋರ್ಟಿವ್ ಆಗಿ ಆಡಿದಿರಿ. ಯಾರೇ ನೀ ಮೋಹಿನಿ ಅವರಿಗೂ ನಮ್ಮ ಸುಗುಣ ಸಿಲ್ಕ್ ಕಡೆಯಿಂದ 3000 ರೂಪಾಯಿ ಬೆಲೆ ಬಾಳೋದನ್ನ ಗಿಫ್ಟ್ ಹ್ಯಾಂಪರ್ ನ ನಮ್ ಸೋತ ಅಪ್ಪಣ್ಣನವರು ಕೊಡ್ತಿದ್ದಾರೆ. ಸೊ ಇವತ್ತಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಆಡಿದಂತ ರಶ್ಮಿ ಅವರಿಗೆ ಎಕ್ಸೋ ಅವ್ರ ಕಡೆಯಿಂದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಗಿಫ್ಟ್ ಹೋಗ್ತಿದೆ. ಚಪ್ಪಾಳೆ. ಸೊ ಇದೇ ತರ ಮುಂದಿನ ಸಂಚಿಕೆಯಲ್ಲಿ ನಾವಿಬ್ರು ನಗ್ಸೋಕ್ ಬರ್ತೀವಿ. ಅಲ್ಲಿವರೆಗೆ ಕಾಯ್ತೀರಿ. ಇದು ಎಕ್ಸೋ, ಯಾರಿಗುಂಟು ಯಾರಿಗಿಲ್ಲ. ಟೇಕ್ ಕೇರ್, ಬೈ ಬಾಯ್.